ಸ್ನೇಹಿತರೆ, ನಾನು ಹೊಸಕೋಟೆ ಹುಡುಗ ಲೋಕಿ ಬಾಯ್ ಮಾತಾಡ್ತಾ ಇದ್ದೀನಿ. ನಾವು ನಿನ್ನೆ ಟಿಕೆಟ್ ಬುಕ್ ಮಾಡ್ಕೊಂಡು ನೇಪಾಳಕ್ಕೆ ಬಂದ್ವಿ. ಇಲ್ಲಿ ಟೂರಿಸಮ್ ಮಾಡೋಣ ಅಂತ ಟೂರಿಸ್ಟ್ ಥರ ಬಂದ್ವಿ. ಬೆಳಗ್ಗೆ 9:30ಗೆ ಏರ್ಪೋರ್ಟ್ ಆಗಿದ್ವಿ. ಅಲ್ಲಿಂದ ಇಲ್ಲಿ ಬರೋದಕ್ಕೆ 10 ಗಂಟೆ ಆಯಿತು. 10-10:30 ಆಯ್ತು ಇಲ್ಲಿ ಹೋಟೆಲ್ ಬಂದಿಂದ ಮತ್ತೆ ಹೋಟೆಲಿಂದ ನಾವು ಹೊರಗಡೆ ಹೋಗ್ಬೇಕಾಯ್ತು. ಬಟ್ ಹೋಗೋಕ್ಕಾಗ್ತಾ ಇಲ್ಲ, ಯಾಕಂದರೆ ಇಲ್ಲಿ ನೇಪಾಳದಲ್ಲಿ ತುಂಬ ಸ್ಟ್ರೈಕ್ ನಡೀತಾ ಇದೆ, ಗಲಾಟೆಗಳಾಗ್ತಾ ಇದೆ. ಯಾಕಂದ್ರೆ ನಿಮ್ಗೆ ಗೊತ್ತಿದೆಯಲ್ಲ, ಆಲ್ರೆಡಿ ನ್ಯೂಸಲ್ಲಿ ಬರ್ತಾ ಇದೆಯಲ್ಲ ಏನು ಗಲಾಟೆ ಆಗ್ತಾ ಇದೆ ಏನಂತ. ನಮ್ಮನ್ನ ಬೆಳಗ್ಗೆಯಿಂದ ಹೊರಗಡೆ ಬಿಡ್ತಾ ಇಲ್ಲ. ಇಲ್ಲಿ ಫುಲ್ಲು ಹೋಟೆಲ್ಲ ಇಟ್ಟಿದ್ದಾರೆ. ಹೊರಗಡೆ ಹೋಗೋಣ ಅಂದರೆ ಆಗ್ತಾ ಇಲ್ಲ. 4-5 ಫಂಕ್ಷನ್ ಇತ್ತು, ಪಾರ್ಟಿ ಇತ್ತು, ಮತ್ತು ಒಂದು ಟ್ರೆಕ್ಕಿಂಗ್ ಇತ್ತು. ಹೋಗೋಣ ಅನ್ಕೊಂಡಿದ್ವಿ, ಬಟ್ ಹೋಗೋಕ್ಕಾಗ್ತಾ ಇಲ್ಲ. ಇಲ್ಲೇ ರೂಮಲ್ಲಿ ಇಟ್ಟಿದ್ದಾರೆ. ನಾಳೆ ಏನಾಗುತ್ತೆ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ನೋಡಿ, ನಾವು ಇರುವಂಥ ಈ ರೂಮಲ್ಲಿ ಇದ್ದೀವಿ. ನಮಗೂ ಇಲ್ಲಿ ನಾವು ನಾಳಿದ್ದು 2 ದಿನ ಇರಬೇಕಂತ ಬಂದಿದ್ವಿ. ಎಲ್ಲ ಟ್ರೆಕ್ಕಿಂಗ್ ಪ್ಲಾನಿಂಗ್ ಎಲ್ಲ ಇತ್ತು. ಬಟ್ ಇದು ಸ್ಟ್ರೈಕಿಂದ ನಮಗೆಲ್ಲ ಕ್ಯಾನ್ಸಲೇಷನ್ ಆಗ್ತಾಯಿದೆ. ನಾಳಿದ್ದು ಏನೋ ಫ್ಲೈಟ್ ಬಿಡ್ತಾರೆ ಇಲ್ಲ ಗೊತ್ತಿಲ್ಲ. ನಾಳೆ ಏನಾಗುತ್ತೆ ಅಂತ ನೋಡ್ಕೊಂಡು ನಾವು ನಿಮಗೆ ಎಲ್ಲ ಅಪ್ಡೇಟ್ ಮಾಡ್ತೀವಿ. ದಯವಿಟ್ಟು ಇದೆಲ್ಲ ನೇಪಾಳಕ್ಕೆ ಬರೋದಕ್ಕಿಂತ ಮುಂಚೆ ಒಂದ್ಸಲ ಯೋಚನೆ ಮಾಡಿ ಎಲ್ಲ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಹೇಳಿ. ಇನ್ನೂ 1 ವೀಕು 2 ವೀಕ್ಸ್ ನೇಪಾಳಕ್ಕೆ ಬರ್ದಿರೋಂಗೆ ಎಲ್ಲ ನಿಮ್ಮ ಸ್ನೇಹಿತರಿಗೆಲ್ಲ ಹೇಳಿ. ಬೈ ಚಾನ್ಸ್ ಏನನ್ನ ಟಿಕೆಟ್ಸ್ ಏನಾದ್ರು ಬುಕ್ ಮಾಡಿದರೆ ದಯವಿಟ್ಟು ಕ್ಯಾನ್ಸಲ್ ಮಾಡ್ಕೊಳ್ಳಿ ಈ ವೀಕಲ್ಲಿ. ಯಾಕಂದರೆ ಏರ್ಪೋರ್ಟ್ ಬಂದರೆ ಏರ್ಪೋರ್ಟಿಂದ ಹೋಟೆಲ್ಗೆ ಬರೋಕ್ಕೂ ಆಗಲ್ಲ. ಯಾಕಂದರೆ ರೋಡ್ಸ್ ಎಲ್ಲ ಫುಲ್ ಬಂದಾಗಿದೆ. ಇಲ್ಲೇ ನಮ್ಮ ಹೋಟೆಲ್ ಪಕ್ಕದಾಗೆ ಇರುವಂಥ ಇಲ್ಟನ್ ಹೋಟೆಲ್ಗೆ ಇವರು ಏನು ಗಲಾಟೆ ಮಾಡ್ತಾಯಿದ್ರೆ ಯಾರು ಇದ್ದರು, ಅವರು ಬೆಂಕಿ ಹಚ್ಚಿ ತುಂಬ ಗಲಾಟೆ ಮಾಡಿ ಎಲ್ಲ ಬಿಲ್ಡಿಂಗ್ ಎಲ್ಲ ಹೊಡೆದಾಕಿದ್ದಾರೆ, ಬೆಂಕಿ ಹಚ್ಚಿದ್ದಾರೆ. ಸೊ ಅದರಿಂದ ಎಲ್ಲ ಹೋಟೆಲೆಲ್ಲ ಭಯ ಬಿದ್ದುಬಿಟ್ಟು ಈ ರೂಮಿಂದ ಹೊರಗಡೆನೇ ಬಿಡ್ತಾ ಇಲ್ಲ ನಮ್ಮನ್ನ. ಈ ರೂಮಲ್ಲೇ ಫುಲ್ಲು ಸ್ಟ್ರಕ್ ಆಗಿದ್ದೀವಿ ನಾವು. ಟೈಮ್ಸ್ ತಕ್ಕಂತೆ ಊಟ ಸಿಗ್ತಾಯಿದೆ, ನೀರೆಲ್ಲ ಸಿಗ್ತಾಯಿದೆ, ಏನು ತೊಂದರೆ, ಊಟದ ಬಗ್ಗೆ ಏನೂ ತೊಂದರೆ ಇಲ್ಲ. ಬಟ್ ಅದೇ ಹೊರಗಡೆ ಹೋಗೋಕ್ಕೆ ನಮಗೆ ತೊಂದರೆ ಆಗ್ತಾಯಿದೆ. ನಾಳಿದ್ದು ನೋಡೋಣ ಏನಾಗುತ್ತೆ ಅಂತ. ನಾಳೆ ಹೇಳಿ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ.